ಇನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 11 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಯ ಪ್ರಯಾಣದ ಕುರಿತು ನಮೋ ಅಪ್ಲಿಕೇಶನ್ನಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲರನ್ನ ಒತ್ತಾಯಿಸಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಯ ಪ್ರಮಾಣದ ಕುರಿತು ಜನ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದಾದ ಪೋರ್ಟಲ್ನ ಲಿಂಕ್ ಅನ್ನು ಸಹ ಮೋದಿ ಹಂಚಿಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯಗಳ ಅಗತ್ಯ ಮುಖ್ಯ. ನಮೋ ಅಪ್ಲಿಕೇಶನ್ನಲ್ಲಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮತ್ತು ಕಳೆದ 11 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಯ ಪ್ರಮಾಣವನ್ನು ನೀವು ಹೇಗೆ ನೋಡುತ್ತೀರಿ ಅಂತ ನಮಗೆ ತಿಳಿಸಿ ಅಂತ ಪ್ರಧಾನಿ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ರಸಪ್ರಶ್ನೆಗಳು, ಸಮೀಕ್ಷೆಗಳು ಮತ್ತು ಮಾಹಿತಿ ನೀಡುವ, ತೊಡಗಿಸಿಕೊಳ್ಳುವ ಮತ್ತು ಪ್ರೇರೇಪಿಸುವ ಇತರ ಸ್ವರೂಪಗಳನ್ನು ಒಳಗೊಂಡಂತ ಸರ್ಕಾರದ ಸಾಧನೆಗಳನ್ನು ಸಂವಾದಾತ್ಮಕ ರೀತಿಯಲ್ಲಿ ಪ್ರಸ್ತುತಪಡಿಸುವ ನಮೋ ಅಪ್ಲಿಕೇಶನ್ ಮೂಲಕ ಈ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. ಇದರಲ್ಲಿ ಭಾಗವಹಿಸಲು ಮೋದಿ ನಾಗರಿಕರನ್ನು ಪ್ರೋತ್ಸಾಹಿಸಿದರು. ನಮೋ ಅಪ್ಲಿಕೇಶನ್ ಮತ್ತು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ವಿಡಿಯೋಗಳು, ಇನ್ಫೋಗ್ರಾಫಿಕ್ಸ್ ಮತ್ತು ಲೇಖನದಂಥ ವಿವಿಧ ಆಕರ್ಷಕ ಸ್ವರೂಪಗಳ ಮೂಲಕ ಭಾರತದ ವಿಕಾಸ ಯಾತ್ರೆಯನ್ನು ಅನ್ವೇಷಿಸಲು ಪ್ರಧಾನಿ ಜನರನ್ನು ಆಹ್ವಾನಿಸಿದರು. ಆರ್ಥಿಕ ಬೆಳವಣಿಗೆಯಿಂದ ಸಾಮಾಜಿಕ ಉನ್ನತಿಯವರೆಗೆ ಕೇಂದ್ರ ಸರ್ಕಾರವು ಜನಕೇಂದ್ರಿತ, ಅಂತರ್ಗತ ಮತ್ತು ಸರ್ವತೋನ್ಮುಖ ಪ್ರಗತಿಗೆ ಆದ್ಯತೆ ನೀಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದರು. ಭಾರತದ ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲಿಗಿಂತಲೂ ಹೆಚ್ಚು ಕೇಳಲಾಗುತ್ತಿದೆಯೇ ಅಥವಾ ಗೌರವಿಸಲಾಗುತ್ತಿದೆಯೇ ಅಂತ ನಮೋ ಆ್ಯಪ್ ಕೇಳಿದೆ. ವಿಕಾಸ ಅಥವಾ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದ ಸಮೀಕ್ಷೆಯು 2014ರಿಂದ ಈ ಕೆಳಗಿನ ಯಾವ ಬೆಳವಣಿಗೆಯನ್ನು ನೀವು ಭಾರತಕ್ಕೆ ಹೆಚ್ಚು ಮಹತ್ವದಾಗಿ ಪರಿಗಣಿಸುತ್ತೀರಿ ಅಂತ ಇನ್ನೊಂದು ಪ್ರಶ್ನೆ ಕೂಡ ಕೇಳಲಾಗಿದೆ. ಕಳೆದ 12 ತಿಂಗಳುಗಳಲ್ಲಿ ಯಾವ ಡಿಜಿಟಲ್ ಉತ್ಪನ್ನಗಳು ಅಥವಾ ಸೇವೆಯನ್ನು ಹೆಚ್ಚು ಬಳಸಲಾಗಿದೆ ಎಂಬುದನ್ನು ಕೂಡ ತಿಳಿಯಲು ಸಮೀಕ್ಷೆ ಕೇಳಿದೆ. ಇದರಲ್ಲಿ ಡಿಜಿ ಲಾಕರ್, ಯುಮಾಂಗ್, ಆರೋಗ್ಯ ಸೇತು, ಭೀಮ್ UPI, ಇ ಆಸ್ಪತ್ರೆ, NIC, ABHA ID ಮತ್ತು ಡೆಬಿಟ್, ಡಿಜಿ ಯಾತ್ರಾ ಮುಂತಾದ 10 ಆಯ್ಕೆಗಳನ್ನು ಕೂಡ ನೀಡಲಾಗಿದೆ. ಅದೇ ರೀತಿ ಈ ಅಪ್ಲಿಕೇಶನ್ ಮಹಿಳೆಯರಿಗೂ ಕೂಡ ಪ್ರಶ್ನೆಗಳನ್ನು ಹೊಂದಿದೆ. ಮಹಿಳಾ ನೇತೃತ್ವದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಮಹಿಳೆಯರು ಕೂಡ ಅತ್ಯಂತ ಮಹತ್ವದ ಸುಧಾರಣೆಗಳು ಯಾವ್ಯಾವು, ಯುವಕರ ಬಗ್ಗೆ ಸಮೀಕ್ಷೆಯು ಕೂಡ ಸ್ಕಿಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಶಿಕ್ಷಣದಲ್ಲಿನ ಸುಧಾರಣೆಗಳಂತ ಸರ್ಕಾರಿ ಉಪಕ್ರಮಗಳು ಯುವ ಜನರಿಗೆ ಅವಕಾಶಗಳನ್ನು ವಿಸ್ತರಿಸಿದೆಯೇ ಎಂಬ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಲಾಗಿದೆ.